ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸಂಜೆವಾಣಿ ನ್ಯೂಸ್. ಸಕ್ಕರೆ ನಗರಿ ಮಂಡ್ಯದಲ್ಲಿ ಯಾವುದೇ ಚುನಾವಣೆಗಳು ನಡೆದ್ರೂ ಸಾಕಷ್ಟು ಜಿದ್ದಾಜಿದ್ದಿ ನಡೆಯುತ್ತೆ. ಅದು ಲೋಕಲ್ ಚುನಾವಣೆ ಆಗಿರಬಹುದು ಅಥವಾ ಲೋಕಸಭೆ ಚುನಾವಣೆ ಆಗಿರಬಹುದು. ಯಾವುದೇ ಎಲೆಕ್ಷನ್ ಇದ್ರೂ ಅಲ್ಲಿ ಸಾಕಷ್ಟು ಪೈಪೋಟಿ ಇರುತ್ತೆ. ಅದೇ ರೀತಿ ಇದೀಗ ನಡೀತಾ ಇರುವಂತಹ ಲೋಕಲ್ ಬಾಡಿ ಎಲೆಕ್ಷನ್ ಕೂಡ ಸಾಕಷ್ಟು ಜಿದ್ದಾಜಿದ್ದಿ ಏರ್ಪಟ್ಟಿದ್ದು, ಕೇಂದ್ರ ಸಚಿವ ಕುಮಾರಸ್ವಾಮಿ ಹಾಗೂ ರಾಜ್ಯ ಸಚಿವ ಚಲುವರಾಯಸ್ವಾಮಿ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಸಕ್ಕರೆ ನಗರಿ ಮಂಡ್ಯ ಜಿಲ್ಲೆ ಅಂದ್ರೆ ಸಾಕು, ಚುನಾವಣೆಗಳಿಗೆ ಸಾಕಷ್ಟು ಫೇಮಸ್. ಇಲ್ಲಿ ಯಾವುದೇ ಚುನಾವಣೆ ನಡೆದ್ರೂ ಕೂಡ ಜಿದ್ದಾಜಿದ್ದಿ ಏರ್ಪಡುತ್ತೆ. ಅದು ಲೋಕಲ್ ಚುನಾವಣೆ ಅಥವಾ ಲೋಕಸಭಾ ಚುನಾವಣೆ ಇರಬಹುದು. ಯಾವುದೇ ಎಲೆಕ್ಷನ್ ಇದ್ರೂ ಜಿದ್ದಾಜಿದ್ದಿ ಅಂತೂ ಇಲ್ಲಿ ತಪ್ಪಲ್ಲ. ಅದರಲ್ಲೂ ಇತ್ತೀಚೆಗೆ ಲೋಕಸಭೆ ಚುನಾವಣೆ ಮುಗಿದು ಇದೀಗ ಜಿಲ್ಲೆಯಲ್ಲಿ ಲೋಕಲ್ ಸಮರ ಕೂಡ ಏರ್ಪಟ್ಟಿದೆ. ಜಿಲ್ಲೆಯ ನಗರಸಭೆ ಹಾಗೂ ಪುರಸಭೆಗಳ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಸ್ಥಾನದ ಚುನಾವಣೆ ನಡೀತಾ ಇದೆ. ಇನ್ನು ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಗೆಲುವು ಸಾಧಿಸಿ ಇದೀಗ ಕೇಂದ್ರದ ಸಚಿವರು ಕೂಡ ಆಗಿದ್ದಾರೆ. ಹೀಗಾಗಿ ಎಲ್ಲಾ ಚುನಾವಣೆಗಳನ್ನ ಕೂಡ ಗಮನ ಹರಿಸಬೇಕಿದೆ. ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಅವರಿಗೆ ಪ್ರತಿಷ್ಠೆಯ ಪ್ರಶ್ನೆಯಾಗಿದ್ದು, ಲೋಕಲ್ ಫೈಟ್ ಸಾಕಷ್ಟು ಕುತೂಹಲ ಮೂಡಿಸಿತ್ತು. ಸದ್ಯ ಮಂಡ್ಯ ನಗರಸಭೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆ ಇದೇ ತಿಂಗಳ 28ರಂದು ನಡೀತಾ ಇದ್ದು, ಒಟ್ಟು 35 ಸದಸ್ಯರ ಬಲ ಹೊಂದಿದ್ದು, ಅದರಲ್ಲಿ ಕಾಂಗ್ರೆಸ್ 10, ಜೆಡಿಎಸ್ 18, ಬಿಜೆಪಿ 2 ಹಾಗೂ ಪಕ್ಷೇತರ 5 ಸದಸ್ಯರು ಇದ್ದಾರೆ. ಇದರ ಜೊತೆಗೆ ಜೆಡಿಎಸ್ ಎಂಪಿ ಹಾಗೂ ಕಾಂಗ್ರೆಸ್ ಎಂಎಲ್ಎಗೆ ಮತದಾನದ ಹಕ್ಕಿದೆ. ಹಾಗೆ ಮ್ಯಾಜಿಕ್ ನಂಬರ್ 19 ಇದ್ದು, ಹೀಗಾಗಿ ಜೆಡಿಎಸ್ ಶತಾಯಗತಾಯ ಅಧಿಕಾರಕ್ಕೆ ಏರಲು ತಯಾರಿ ಮಾಡ್ತಾ ಇದೆ. ಆದ್ರೆ ಜೆಡಿಎಸ್ಗೆ ಟಕ್ಕರ್ ಕೊಡಲು ಕಾಂಗ್ರೆಸ್ ಕೂಡ ಮಾಸ್ಟರ್ ಪ್ಲಾನ್ ಮಾಡಿತ್ತು. ಜೆಡಿಎಸ್ ಬಿಜೆಪಿ ಹಾಗೂ ಪಕ್ಷೇತರರನ್ನ ಸೆಳೆದು ಅಧಿಕಾರದ ಗದ್ದುಗೆ ಹಿಡಿಯಲು ಮುಂದಾಗಿತ್ತು. ಇದರ ನಡುವೆ ಇದೀಗ ಸಚಿವ ಚಲುವರಾಯಸ್ವಾಮಿ ಅವರ ತಂತ್ರಗಾರಿಕೆ ವರ್ಕೌಟ್ ಆಗಿದ್ದು, ಇದೀಗ ನಾಗಮಂಗಲ ಪುರಸಭೆ ಇದೀಗ ಕೈ ಪಕ್ಷದ ಪಾಲಾಗಿದ್ದು, ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಹಿನ್ನಡೆಯಾಗಿದೆ ಅಂತೆ. ಟೌನ್ ಪಂಚಾಯಿತಿ ನಗರಸಭೆಯಲ್ಲಿ ಚುನಾವಣೆ ಆಗಿರಲಿಲ್ಲ. ಈಗ ಸದ್ಯದ ಹಿಂದೆ 1 ತಿಂಗಳ ಹಿಂದೆ ಸುಪ್ರೀಂ ಕೋರ್ಟ್ನಲ್ಲಿ ಹಿಂದೆ ಏನು ರಿಸರ್ವೇಷನ್ ಸರ್ಕಾರ ಮಾಡಿತ್ತು, ಅದೇ ರಿಸರ್ವೇಷನ್ ಅಲ್ಲಿ ಚುನಾವಣೆ ಮಾಡಿ ಅಂತೇಳಿ ಒಂದು ನಿರ್ದೇಶನವನ್ನು ಸುಪ್ರೀಂ ಕೋರ್ಟು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿತ್ತು. ಸೊ ನಾವು ತಿರ್ಗಾ ಮತ್ತೆ ಅದನ್ನ ಚಾಲೆಂಜ್ ಮಾಡಿದ್ರೆ ಚುನಾವಣೆ ಆಗಲ್ಲ. ಈ ಚುನಾಯಿತ ಆದಂಥ ಪ್ರತಿನಿಧಿಗಳಿಗೆ ಈಗಾಗಲೇ 14 ತಿಂಗಳು ಅವರಿಗೆ ಅಧಿಕಾರವನ್ನು ಕಳ್ಕೊಂಡಿದ್ದಾರೆ. ಮತ್ತೆ ನಾವು ಅವರಿಗೆ ಈ ರಿಸರ್ವೇಷನ್ನ ಬದಲಾವಣೆ ಮಾಡೋ ಪ್ರಕ್ರಿಯೆ ಮತ್ತು ಸರಿ ಇಲ್ಲ ಅಂತೇಳಿ ಯಾವುದೇ ನಾವು ಸರ್ಕಾರ ಅಪೀಲ್ ಹೋದರೆ ಅವರಿಗೆ ಚುನಾವಣೆ ಮಾಡಲಿಕ್ಕೆ ಅಧ್ಯಕ್ಷ ಸ್ಥಾನ, ಉಪಾಧ್ಯಕ್ಷ ಸ್ಥಾನ ಸ್ವಲ್ಪ ಕೊರತೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಇಲಾಖೆ ಮಂತ್ರಿಗಳು ಏನು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಬಂದಿದೆ ಅದರಂತೆ ಚುನಾವಣೆ ಮಾಡಲಿಕ್ಕೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಅದರಂತೆ ಮಂಡ್ಯ ಜಿಲ್ಲೆಯಲ್ಲಿ 400 ತಾಲೂಕು ಪುರಸಭೆ ಚುನಾವಣೆ ಈ ಒಂದು ಅವಧಿಗೆ ಪ್ರಪ್ರಥಮವಾಗಿ ಚುನಾವಣೆ ದಿನಾಂಕ ನಿಗದಿಯಾಗಿ ಇವತ್ತು ಘೋಷಣೆ ಆಗಿತ್ತು. ಅದರಂತೆ 25 ಜನ ಸದಸ್ಯರಿದ್ದಾರೆ. ಕೇಂದ್ರದ ಸಚಿವರಂದರೆ ಲೋಕಸಭಾ ಸದಸ್ಯರು, ನಾನು ಸ್ಥಳೀಯ ಶಾಸಕರು ಮತ್ತು 23 ಜನ ಮೆಂಬರ್. ಅದರಲ್ಲಿ ಲೋಕಸಭಾ ಸದಸ್ಯರು ಅಬ್ಸೆಂಟ್ ಆಗಿದ್ದಾರೆ. ಇನ್ನೊಬ್ಬರು ಆಶಾ ಕುಮಾರ್ ಅಂತ ಅವರೊಬ್ಬರು ಅಬ್ಸೆಂಟ್ ಆಗಿದ್ದಾರೆ. 23 ಜನ ಸದಸ್ಯರು ಭಾಗವಹಿಸಿದರು. 23 ಜನದಲ್ಲಿ 2 ಸೈಲೆಂಟ್ ಆಗಿದ್ದಾರೆ, ಮತ ಹಾಕಲಿಲ್ಲ. ಸೊ 11 ಜನ ಕಾಂಗ್ರೆಸ್ಸಿನ ಸದಸ್ಯರು, 10 ಜನ ಕಾಂಗ್ರೆಸ್ ಸದಸ್ಯರು, ನಾನು ಶಾಸಕನಾಗಿ 11 ಜನ ಅಲಿಯಾಸ್ ಅನ್ಸರ್ ಅಧ್ಯಕ್ಷರಾಗಿ ಮತ್ತು ನಮ್ಮ ವಸಂತ ಲಕ್ಷ್ಮಿ ಅಶೋಕರು ಉಪಾಧ್ಯಕ್ಷರಾಗಿ ಪಡಿಸಿದ್ವಿ. ಸೊ ಅಧ್ಯಕ್ಷ ಸ್ಥಾನ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ 2 ನಾಮಪತ್ರ ಸಲ್ಲಿಕೆ ಆಗಿತ್ತು. ಸೊ ಅದರಂತೆ 4 ಗಂಟೆಯಿಂದ 4:15ವರೆಗೂ ನಾವು ಚುನಾವಣೆ ಪ್ರಕ್ರಿಯೆ ನಡೆಸಿದ್ದೀವಿ. ಸೊ ಅಧ್ಯಕ್ಷರ ಸ್ಥಾನಕ್ಕೆ ಅಲಿ ಅನ್ಸರ್ ಪಾಷಾ ಇವರು 11 ಮತಗಳು ತಗೊಂಡು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅದೇ ರೀತಿಯಾಗಿ ಉಪಾಧ್ಯಕ್ಷರ ಸ್ಥಾನಕ್ಕೆ 11 ಮತಗಳು ತಗೊಂಡು ವಸಂತ ಲಕ್ಷ್ಮಿ ಅಶೋಕ್ ಇವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಥ್ಯಾಂಕ್ ಯು.
ರಮೇಶ್ ಅಣ್ಣ ಅಣ್ಣ ಒಂಚೂರು ಈ ಕಡೆ ಏನು ಬೇಡ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸಂಜೆವಾಣಿ.